ತಿನ್ ಇವತ್ತು ನಿಮ್ಮ ಮನೆದು ಲುಕ್ಕೆಲ್ಲ ಚೇಂಜಸ್ ಮಾಡುವ ಬನ್ನಿ. ಮೀಶೋ ಅಲ್ಲಿ ಇವತ್ತು ಕಡಿಮೆ ರೇಟಲ್ಲಿ ನಾನು ತುಂಬಾ ಪ್ರಾಡಕ್ಟ್ಸ್ ತಗೊಂಡು ಬಂದಿದ್ದೇನೆ. ಅದನ್ನು ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ನಾನು ಫಸ್ಟಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ವಿಂಡೋ ಕ್ಲೀನ್ ಮಾಡೋದು. ಅಂದರೆ ಯಾವ ಥರ ಕ್ಲೀನ್ ಮಾಡ್ತೇವೆ ಎಲ್ಲವನ್ನು ನಾನು ಪ್ರಾಡಕ್ಟ್ಸು ಸ್ವಲ್ಪ ತೋರಿಸ್ತಾ ಇದ್ದೇನೆ. ಇದು ನಾನು ಓಪನ್ ಮಾಡುವಾಗ ನನ್ನ ಮಗ ತುಂಬಾ ಕಿರಿಕಿರಿ ಮಾಡ್ತಾಯಿದ್ದ. ಸೊ ಆದರೂ ನಾನು ಸ್ವಲ್ಪ ಆಗಿ ನಿಮಗೆ ತೋರಿಸ್ತೇನೆ, ಯಾಕಂದರೆ ತುಂಬಾ ಯೂಸ್ಫುಲ್ ವಿಡಿಯೋ ಇದು. ನಿಮ್ಮ ಮನೆಯದು ಲುಕ್ಕು ಚೇಂಜಸ್ ಆಗುತ್ತೆ ಮತ್ತು ತುಂಬ ಕಡಿಮೆ ರೇಟಲ್ಲಿ ಪ್ರೈಸ್ ಎಲ್ಲ ಹಾಕ್ತೇನೆ. ನಾನು ಲಿಂಕ್ ಹಾಕ್ತೇನೆ, ಯಾರಿಗೆ ಬೇಕು ನನಗೆ ಕಮೆಂಟ್ ಹಾಕಿ, ನಾನು ಲಿಂಕ್ ನಿಮಗೆ ಸೆಂಡ್ ಮಾಡ್ತೇನೆ. ಸೊ ನೋಡಿ, ಇದು ವಿಂಡೋ ಎಲ್ಲ ಈ ಥರ ಕ್ಲೀನ್ ಮಾಡು, ಈ ಥರ ಧೂಳು ಇರ್ತದಲ್ವ. ಸೊ ಹಾಗಾಗಿ ನನ್ನ ಕೈಯಲ್ಲಿ ತುಂಬ ಮಣ್ಣೆಲ್ಲ ಉಂಟು, ಯಾಕಂದರೆ ನಾನು ಗಿಡ ಎಲ್ಲ ಸ್ವಲ್ಪ ಇದು ಮಾಡಿ ಬಂದೆ. ಸೊ ಅದಷ್ಟರಲ್ಲಿ ಅವನು ಕೂಗಿದ ಮಗು, ಅದನ್ನು ಅರ್ಧದಲ್ಲಿ ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗುತ್ತೆ. ನೀವು ನೋಡಿರ್ಬೋದು, ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಒಳಗಡೆ ಎಲ್ಲ ಕೈಯೆಲ್ಲ ಹಾಕಿ ಎಲ್ಲ. ಸೊ ಈ ವಿಂಡೋ ಒಳಗಡೆ ನೋಡಿ ತುಂಬಾ ಗಲೀಜಿರುತ್ತೆ. ಈ ಥರ ಕ್ಲೀನ್ ಮಾಡಿದರೆ ಆಯಿತು. ನಾನು ಒಳಗಡೆ ಕೂತ್ಕೊಂಡು ಕ್ಲೀನ್ ಮಾಡಿ ಸೊ ನಾವು ನೋಡಿ ಈ ಥರ ಕ್ಲೀನ್ ಮಾಡ್ಬೋದು ಆರಾಮಲ್ಲಿ. ನಾನು ಒಳಗಡೆ ಕೂತ್ಕೊಂಡು ಕ್ಲೀನ್ ಮಾಡ್ತಿದ್ದೆ, ಅದು ಹೊರಗಡೆ ಹೋಗಿ ಕ್ಲೀನ್ ಮಾಡಬೇಕು. ಸೊ ನಾನು ಮಗು ಕೂಗ್ತಾ ಇದ್ದೆ. ಆಮೇಲೆ ನಾನು ಸೆಕೆಂಡ್ ತಗೊಂಡು ಬಂದಿದ್ದೇನೆ. ಸೊ ನೆಲ ಒರೆಸ್ಲಿಕ್ಕೆ ಇದನ್ನು ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಉಂಟು ಮೀಶೋದಲ್ಲಿ. ಸೊ ನಾನು ಇದು ಅಂಗಡಿಯಲ್ಲಿ ನೋಡಿ ಯಾವ ಥರ ಹಾಕಬೇಕು ನೋಡಿ. ಈಗ ತಿರುಗಿಸಿದರೆ ಆಟೋಮೆಟಿಕ್ಕಾಗಿ ಅದು ನೀರೆಲ್ಲ ತೆಗೆಯುತ್ತೆ ನೋಡಿ. ಈ ಥರ ತಿರುಗಿಸಿದರೆ ಆಯಿತು, ಈ ಥರ ನೀರೆಲ್ಲ ತಿರುಗಿಸ್ತಾ ಇರುತ್ತೆ. ನಾವು ಬಟ್ಟೆಗೆ ಕೈ ಹಾಕಬೇಕಂತ ಇಲ್ಲ. ಸೊ ಮೇಲೆ ಕಡೆ ತಿರುಗಿಸಿದರೆ ನೀರೆಲ್ಲ ಹೋಗುತ್ತೆ. ಥರ್ಡ್ ನಾನು ತಗೊಂಡು ಬಂದಿದ್ದೇನೆ ಗುಡಿಸುವ. ಆಮೇಲೆ ತಗೊಂಡು ಬಂದಿದ್ದೇನೆ ಇದು ನೆಲ ಗುಡಿಸೋದು ತಗೊಂಡು ಬಂದಿದ್ದೇನೆ ನೋಡಿ. ಈ ಥರ ಇದನ್ನು ನಾವು ಈ ಥರ ಜಾಯಿಂಟ್ ಮಾಡಬೇಕು. ತುಂಬಾ ಒಳ್ಳೆ ಉಂಟು. ನನಗೆ ತುಂಬ ಖುಷಿ ಆಯಿತು ಪ್ರಾಡಕ್ಟ್ಸ್ ಎಲ್ಲ ನೋಡಿ, ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ. ನೋಡಿ, ಇದು ನಾವು ಕ್ಲೀನ್ ಮಾಡಿ ತೊಳಿಬೋದು ನೋಡಿ. ಈ ಥರ ಗುಡಿಸ್ಲಿಕ್ಕೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಇದನ್ನು ಕ್ಲೀನ್ ಮಾಡಿಕೊಂಡು ತೊಳೆದು ಇಡ್ಬೋದು. ಮತ್ತೊಂದು ನಾನು ಪ್ರಾಡಕ್ಟ್ಸ್ ತಗೊಂಡು ಬಂದಿದ್ದೇನೆ. ಸೊ ನೋಡಿ, ಸೋಫಾ ಮತ್ತು ವಿಂಡೋದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದು. ಅದರಲ್ಲಿ ವೈಫರು ಕೊಟ್ಟಿದ್ದಾರೆ. ನಾನು ಅದು ನಿಮಗೆ ತೋರಿಸ್ತೇನೆ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ಹೇಳಿ. ತುಂಬ ಯೂಸ್ಫುಲ್ ಇದೆ. ನಿಮಗೆ ಬೇಕಿದ್ದರೆ ನೀವು ತರಿಸಿ, ನನಗೆ ಬೇಕಿತ್ತು ಅದಕ್ಕೆ ನಾನು ತಂದಿದ್ದೇನೆ. ಸೊ ನೋಡಿ, ಈ ಥರ ನಾವು ಕ್ಲೀನ್ ಮಾಡ್ಬೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಹಿಂದೆಗಡೆ ವೈಪರ್ ಕೊಟ್ಟಿದ್ದಾರೆ, ಮೇಲೆ ಬ್ರಷ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಅದನ್ನು ಸೋಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಎದುರುಗಡೆಯಿಂದ ನೋಡಿ. ಬ್ರಷಿಂದ ಸೋಪೆಲ್ಲ ಕ್ಲೀನ್ ಮಾಡ್ಬೋದು, ಅಥವಾ ವಿಂಡೋ ಕ್ಲೀನ್ ಮಾಡ್ಬೋದು. ಗ್ಲಾಸ್ ಎಲ್ಲ ಒಂದ್ಸರಿ ಸ್ವಲ್ಪ ಸರ್ಪ್ ಹಾಕ್ಕೊಂಡು ಆಮೇಲೆ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದೊಂದು ಪ್ರಾಡಕ್ಟ್ಸ್ ಆಯಿತು. ಮತ್ತೊಂದು ನಾನು ಪ್ರಾಡಕ್ಟ್ಸ್ ತಗೊಂಡು ಬಂದಿದ್ದೀನಿ ನೋಡಿ. ಇದು ಟೀ ಮತ್ತು ಕಾಫಿ ಪೌಡರ್, ಆಮೇಲೆ ಶುಗರ್ ಹಾಕೋದು. ಇದರಲ್ಲಿ ಬರೆದಿದೆ ಕಾಫಿ ಪೌಡರ್ ಯಾವ ಥರ ಅಂತ ಹೇಳಿ. ನನ್ನ ಮಗು ಮತ್ತು ಮಕ್ಕಳೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇದು ಕಾಫಿ ಪೌಡರ್. ಆಮೇಲೆ ಇದನ್ನು ನೋಡಿ, ಇದು ಕಾಫಿ ಶುಗರ್ ಅಂತ ಹೇಳಿ. ಇದು ಒಂದು ಕಿಚನ್ಗೆ ತುಂಬಾ ಲುಕ್ಕು ತೋರಿಸುತ್ತೆ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಇದು. ನಾನು ತಗೊಳ್ಳುವಂತ ಆಯಿತು ನನ್ನ ಕಿಚನ್ ಸೈಡಲ್ಲಿ ಗ್ಯಾಸ್ ಹತ್ತಿರ ಇಡಲಿಕ್ಕೆ. ಅದು ನಾನು ಯಾವ ಥರ ಇಟ್ಟಿದ್ದೀನಿ ನಿಮಗೆ ನಾನು ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೇನೆ. ತುಂಬ ಖುಷಿ ಆಯಿತು ನನಗೆ. ಸೊ ಆಮೇಲೆ ನಾನು ಥರ್ಡ್ ಫ್ಲೋರ್ ತೊಗೊಂಡಿದ್ದೇನೆ ನೋಡಿ. ಇದು ಕಿಚನಲ್ಲಿ ನಾವು ಡಬ್ಬಿ ಇಡಲಿಕ್ಕೆ ಆಗುತ್ತೆ, ಚಿಕ್ಕದೊಂದು ಸ್ಟ್ಯಾಂಡ್. ಬಟ್ ಇದರ ಪ್ರೈಸ್ ನನಗೆ ಸ್ವಲ್ಪ ಜಾಸ್ತಿ ಅಂತ ಆಯಿತು. ಆದ್ರೂ ಲುಕ್ ಸ್ವಲ್ಪ ಚೆಂದ ಇತ್ತು. 3 ಸ್ಟೆಪ್ಪಲ್ಲಿ ಇಡ್ಬೋದು. ಆದರೂ ನಾನು ಯಾವ ಥರ ಇಟ್ಟಿದ್ದೇನೆ ಅದನ್ನು ನಾನು ನಿಮಗೆ ವಿಡಿಯೋವನ್ನು ತೋರಿಸ್ತೇನೆ. ಸೊ ವಿಡಿಯೋ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಯಾಕಂದರೆ ನಾನು ಹೇಳಿದೆ ನಿಮಗೆ ಮಗು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂತ ಹೇಳಿ. ಆದರೂ ನಾನು ನಿಮಗೆ ಎಲ್ಲ ತೋರಿಸಿನೇ ಇಡ್ತೇನೆ ನೋಡಿ. ನಾನು ಈ ಥರ ಕಿಚನ್ನಲ್ಲಿ ಇಟ್ಟಿದ್ದೇನೆ. ಸೊ ಆಮೇಲೆ ನೋಡಿ, ಇದೆಲ್ಲ ಬಲೆಯೆಲ್ಲ ತೆಗೆದು ಫ್ಯಾನ್ ಓಡಿಸ್ಲಿಕ್ಕೆ. ಇದು ನಾವು ಬಲೆಯೆಲ್ಲ ತೆಗೆದ ನಂತರ ಇದನ್ನು ನಾವು ನೋಡಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಟ್ಕೊಳ್ಬೋದು.
ಮತ್ತು ಇದು ಬೇರೆ ಬೇರೆ ಮಾಡಿ ಇಡ್ಬೋದು, ಮತ್ತು ತೊಳಿಲಿಕ್ಕೂ ಒಳ್ಳೆಯದಾಗುತ್ತೆ. ಅದರ ಮೇಲೆ ನಾವು ತುಂಬ ಬಲೆ ಎಲ್ಲ ಇದ್ರೆ ತೆಗೆದ್ರೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದರೆ ಇದನ್ನು ನಾವು ತುಂಬ ಒಳ್ಳೆಯಿಂದ ಕ್ಲೀನ್ ಮಾಡಿ ಸರ್ಪೆಲ್ಲ ಹಾಕಿ ಕ್ಲೀನ್ ಮಾಡಿ ನಾವು ತೆಗೆದು ಇಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ನಿಮಗೆ ಹೇಳಿದೆಲ್ಲ ಸೋಪ ಯಾವ ಥರ ಕ್ಲೀನ್ ಮಾಡಿ ನೋಡಿ, ಈ ಥರದ್ದು ಸೋಪ ಕ್ಲೀನ್ ಮಾಡೋದು ನೋಡಿ. ತುಂಬ ಧೂಳೆಲ್ಲ ಇದ್ದರೆ ಇದನ್ನು ಈ ಥರ ಕ್ಲೀನ್ ಮಾಡಿ ನೋಡಿ, ಎಲ್ಲ ಬರುತ್ತೆ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಬೋದು. ವಿಂಡೋ ಕ್ಲೀನ್ ಮಾಡ್ಬೋದು ಅಥವಾ ಸೋಪ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ಅದೇ ಥರ ನಾನು ವಿಂಡೋ ಕ್ಲೀನ್ ಮಾಡಿ ತೋರಿಸ್ತೇನೆ. ಬಟ್ ನಾನಿದು ಕಬಾಟಿದ್ದು ಐನ ತೋರಿಸ್ತಾ ಇದ್ದೇನೆ. ಈ ಥರ ನೋಡಿ, ಈ ಥರ ಫಸ್ಟಿಗೆಲ್ಲ ಒರೆಸಿದಾದ ನಂತರ ಈ ಥರ ಗ್ಲಾಸಲ್ಲಿ ಈ ಥರ ಹೇಳಿದರೆ ಆಯಿತು. ವೈಪರಲ್ಲಿ ಅಂದರೆ ವಿಂಡೋ ಆಗಲಿ, ಈ ಥರ ಕಬಾಟಿದ್ದು ಗ್ಲಾಸ್ ಆಗಲಿ ಯಾವುದು ನೀವು ಕ್ಲೀನ್ ಮಾಡ್ಕೊಳ್ಬೋದು ಒಂದು. ಆಮೇಲೆ ನೋಡಿ, ನಾನು ಇದನ್ನು ತಗೊಂಡು ಬಂದಿದ್ದೇನೆ. ಇದು ನಮ್ಮ ಕಿಚನಿಗೆ ತುಂಬಾ ಲುಕ್ ಕೊಡುತ್ತೆ. ತುಂಬಾ ಖುಷಿ ಆಯಿತು. ನಾವು ಎಲ್ಲಿ ಬಾಡಿಗೆ ರೂಮಲ್ಲಿ ಇರುವವರು ಯಾವ ಬಾಡಿಗೆ ರೂಮ್ಗೆ ಹೋಗ್ತೇವೆ, ಅಲ್ಲಿ ನಮಗೆ ಏನಂದರೆ ಕಿಲ್ಲ ಆಮಿ ಅದನ್ನೆಲ್ಲ ಅಲ್ಲಿ ಇಲ್ಲಿ ಮಾರಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ನಮ್ಮದು ಗೋಡೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ. ಸೊ ಇದು ನೋಡಿ, ಇದರಲ್ಲಿ ಗಮ್ ಕೊಟ್ಟಿದ್ದಾರೆ. ನಾನು ಈ ಥರ ಹಚ್ಚಿದ್ದೇನೆ. ಸೊ ಹಾಗೆ ನಾನು ವೈಪರ್ ಇಟ್ಟಿದ್ದೇನೆ. ಮತ್ತೊಂದು ನಾನು ತಗೊಂಡು ಬಂದಿದ್ದೇನೆ ಪ್ರಾಡಕ್ಟ್ಸ್, ಟಿಕ್ಕ ಮಾಡೋದು. ಆ ಟಿಕ್ಕ ಮಾಡಿ ತೋರಿಸಲ್ಲ, ಜಸ್ಟ್ ನಾನು ನಿಮಗೆ ಅದನ್ನು ರಿಲೀಸ್ ಮಾಡಿ ತೋರಿಸ್ತಾ ಇದ್ದೇನೆ. ನನ್ನ ಮನೆಯವರಿಗೆ ಮಕ್ಕಳಿಗೆಲ್ಲ ಹುಷಾರಿಲ್ಲ, ಸೊ ಹಾಗಾಗಿ ನಾನು ಟಿಕ್ಕ ಮಾಡುವಂತ ಅನಿಸಿದೆ, ಬಟ್ ಆಗಲಿಲ್ಲ. ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದು ನಮಗೆ ಗಾಳಿ ಹಾಕಲಿಕ್ಕೆ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ ನೋಡಿ. ಈ ಥರ ಇದರಲ್ಲಿ ಈ ಥರ ಮಾಡಿದರೆ ಅದು ಎಂತ ಹೇಳೋದು, ಕೊಯ್ಲ ಅಂದರೆ ನಾವು ಅದರೊಳಗಡೆ ಹಾಕ್ತೇವಲ್ವ, ಕೊಯ್ಲ ಅಂತ ಹೇಳ್ತೇವಲ್ಲ ಹಿಂದಿಯಲ್ಲಿ, ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದು ನಾವು ಹಾಕಿ ನಾವು ಟಿಕ್ಕ ಮಾಡೋದು ನೋಡಿ. ಈ ಥರ ಇದರೊಳಗಡೆ ಒಂದು ಪಾತ್ರ ಕೊಟ್ಟಿದ್ದಾರೆ ಅವರು. ತುಂಬ ಒಳ್ಳೆ ಕ್ವಾಲಿಟಿ ಉಂಟು. ಎಲ್ಲ ಸಾಮಾನು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಉಂಟು. ನೀವು ಮನೆಗೆ ನಿಮಗೆ ಯಾವುದು ಯೂಸ್ ಉಂಟು ಅದು ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ನನ್ನ ವಿಡಿಯೋ ನೋಡಿಕೊಂಡು ಯಾವುದು ನಿಮಗೆ ಯೂಸ್ ಆಗುತ್ತೆ ಅದು ವಿಡಿಯೋ ಮಾಡ್ಕೊಳ್ಳಿ ನೋಡಿ. ಈ ಥರ ಇಟ್ಟು ಆಮೇಲೆ ಇದರೊಳಗೆ ಈ ಥರ ಇಟ್ಟು ಇದರ ಮೇಲೆ ನೀವು ಟಿಕ್ಕದ್ದು ಚಿಕನೆಲ್ಲ ಇಟ್ಟರೆ ಆಯಿತು. ಅಂದರೆ ಫ್ಲ್ಯಾಟಲ್ಲಿ ಇರುವವರಿಗೆ ಹೊರಗಡೆ ಎಲ್ಲ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಇದು ಚಿಕ್ಕ ಸ್ಮಾಲ್ ಫ್ಯಾಮಿಲಿಯವರಿಗೆ ತುಂಬ ಬೆಸ್ಟ್ ಇದೆ ಅಂತ ಆಯಿತು. ನಾವು ಚಿಕ್ಕ ಫ್ಯಾಮಿಲಿ, ನಮಗೆ ಬೆಸ್ಟ್ ಅಂತ ಆಯಿತು. ನಾನು ತಗೊಂಡಿದ್ದೆ, ಬಟ್ ಕ್ವಾಲಿಟಿ ತುಂಬ ಒಳ್ಳೆ ಉಂಟು, ತುಂಬಾ ಒಳ್ಳೆ ಕ್ವಾಲಿಟಿ. ಆಮೇಲೆ ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಮತ್ತು 2 ಬ್ರಷನ್ನು ಕೊಟ್ಟಿದ್ದಾರೆ. ತುಂಬ ನಾನು ಒಂದು ಸರ್ತಿ ಟಿಕ್ಕ ಮಾಡಿ ನಿಮಗೆ ನಾನು ವೀಡಿಯೋ ಹಾಕ್ತೇನೆ. ನೆಕ್ಸ್ಟ್ ಟೈಮು ಶಾರ್ಟ್ಸ್ ವೀಡಿಯೋ ಆದರೂ ಮಾಡಿ ಹಾಕ್ತೇನೆ. ಬಟ್ ಈ ಟೈಮಲ್ಲಿ ಆಗಲ್ಲ, ಒಂದು 5 ಡೇಸ್ ಹೋಗಲಿ. ಮಕ್ಕಳಿಗೆಲ್ಲ ಹೊಟ್ಟೆ ನೋವು, ಜ್ವರ ಎಲ್ಲ ಇದೆ. ಸೊ ಹಾಗಾಗಿ ನೋಡಿ ಇದೇ ಥರ ಎಲ್ಲ ಉಂಟು. ತುಂಬಾ ಇಷ್ಟ ಆಯಿತು, ತುಂಬಾ ಒಳ್ಳೆ ಕ್ವಾಲಿಟಿ ನೋಡಿ. ನಾನು ಫಸ್ಟಿಗೆ ವಾಯ್ಸ್ ಕೊಟ್ಟಿದ್ದೆ, ಬಟ್ ನನ್ನ ಮಗು ತುಂಬ ಅಳ್ತಾ ಇದ್ದ ಅಂತ ಹೇಳಿ ವಾಯ್ಸ್ ತೆಗೆದೆ. ಪುನಃ ಅವ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಆಮೇಲೆ ನಾನು ತಗೊಂಡು ಬಂದಿದ್ದೇನೆ ನೋಡಿ. ಈ ಥರ ಅಂದರೆ ಮನೆ ಒಳಗಡೆ ನಾವು ಲೂಬನೆಲ್ಲ ಹಾಕ್ತೇವೆ, ಅಗರಬತ್ತಿ ಎಲ್ಲ ಹಾಕ್ತೇವೆ. ನಿಮಗಿದು ಬೆಸ್ಟ್ ಅಂತ ಆಯಿತು. ಮುಸ್ಲಿಮ್ಸ್ಲಾಗಲಿ ಹಿಂದೂಗೆ ಆಗಲಿ ತುಂಬ ಒಳ್ಳೆಯದುಂಟು ನೋಡಿ. ಇದರ ಒಳಗಡೆ ನಾನು ಈಗ ನಿಮಗೆ ಇಟ್ಟು ತೋರಿಸ್ತೇನೆ ಯಾವ ಥರ ಇಡ್ಬೋದು ಅಂತ ನೋಡಿ. ಈ ಥರ ಓಪನ್ ಮಾಡಿ ಅಂದರೆ ನಾವು ಲೋಬನೆಲ್ಲ ಹಾಕ್ತೇವೆ ನೋಡಿ. ಇದರ ಒಳಗಡೆ ಕೊಯ್ಲ ಅಂದರೆ ಇದು ಮಸಿ ಇಟ್ಟರೆ ಆಯಿತು, ಅದರ ಮೇಲೆ ನಾವು ಬೆಂಕಿ ಹಾಕಿದ್ರೆ ಆಯಿತು. ಬಟ್ ಈಗ ರೆಡಿಮೇಡ್ ಎಲ್ಲ ಸಿಗುತ್ತೆ ನಮ್ಮದು ಮುಸ್ಲಿಮ್ಸ್ ಅವರಿಗೆ ಲೋಬಾನ ಈ ಥರ ನೋಡಿ. ಈ ಥರ ಮುಚ್ಚಿ ಒಂದು ಸೈಡ್ ಲುಕ್ ತುಂಬ ಚೆಂದ ಇದೆ. ಅದು ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆ ಎದ್ದು ಈ ಸ್ಮೆಲ್ಲೆಲ್ಲ ಕೇಳುವಾಗ. ನೋಡ್ತಾ ಇದ್ದೀರಲ್ವ, ಸಾಯಂಕಾಲ ಟೈಮಲ್ಲಿ ಆಗಲಿ ಬೆಳಗ್ಗೆ ಟೈಮಲ್ಲಿ ಆಗಲಿ ನೋಡಿ, ನೋಡಲಿಕ್ಕೆ ಎಷ್ಟು ಚೆಂದ ಉಂಟು, ಅಷ್ಟೇ ಒಳ್ಳೆ ಉಂಟು. ಕ್ವಾಲಿಟಿನೂ ತುಂಬ ಬೆಸ್ಟ್ ಇದೆ. ಆಮೇಲೆ ನಾನು ತಗೊಂಡಿದ್ದೇನೆ ಸಾಕ್ಸ್ ತಗೊಂಡಿದ್ದೇನೆ. ಇದರಲ್ಲಿ 7 ಜೋಡಿ ಅಂತ ಸಿಕ್ಕಿದೆ. ನಾನು ಇದು ನನ್ನ ಮಗನಿಗೆ ರಾತ್ರಿ ಮಲಗುವಾಗ ಕಾಲಿಗೆ ಹಾಕಿ ಮಲಗಿಸ್ತೇನೆ. ಸೊ ಇದು ನಿಮಗೆ ಪ್ರಾಡಕ್ಟ್ಸ್ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಇದು ಒಳ್ಳೆಯ ಕ್ವಾಲಿಟಿ ಉಂಟು. ಸೊ ಹಾಗಾಗಿ ಮತ್ತು ನಾನು ಗಡಿಯಾರ ತಗೊಂಡಿದ್ದೆ. ಇದು ಆಲ್ರೆಡಿ ನನ್ನ ಮಗ ಇದು ಅಂಟಿಸಿ ಆಗಿದೆ. ತುಂಬಾ ಲುಕ್ ಕೊಟ್ಟಿದೆ. ಕಾಫಿ ಗುಡ್ ಮಾರ್ನಿಂಗ್ ಅಂತ ಕಿಚನ್ಗೆ ನಾನು ಹಾಕಿದ್ದೇನೆ ಲುಕ್. ಅದು ಆಲ್ರೆಡಿ ಅದು ಅವನು ಸ್ಟಿಕ್ಕರ್ ಹಾಕಿ ಆಗಿದೆ ಗಡಿಯಾರದ್ದು. ಅದು ತುಂಬ ಚೆನ್ನಾಗಿದೆ.
ಮತ್ತು ಇದು ನೋಡಿ, ನಾನು ಇದೊಂದು ಸ್ಟಿಕ್ಕರ್ ತಗೊಂಡು ಬಂದಿದ್ದೀನಿ. ನೆಲಕ್ಕೆಲ್ಲ ಅಂಟಿಗೆ ಆಗ್ತದೆ, ಒರಿಜಿನಲ್ ಥರ ಕಾಣ್ತಾ ಉಂಟು. ಸೊ ಅದು ನಾನು ಯಾವ ಥರ ಎಲ್ಲಿಗೆ ಹಾಕಿದೆ ಅಂತ ನೀವು ಎಲ್ಲಿ ಬೇಕಾದರೆ ಹಾಕ್ಬೋದು. ಮನೆ ತುಂಬ ಶೋ ಕಾಣುತ್ತೆ. ನನಗೂ ತುಂಬ ಇಷ್ಟ ಆಯಿತು ಈ ಸ್ಟಿಕ್ಕರ್. ನಾನು ಎಲ್ಲದನ್ನು ಪ್ರೈಸ್ ನಿಮಗೆ ಹಾಕ್ತೇನೆ. ನಿಮ್ಮ ಮನೆಗೆ ಬೇಕಾದರೆ ವಸ್ತು ನೀವು ಅದನ್ನು ತರಿಸ್ಬೋದು ಮೀಶೋದಲ್ಲಿ. ನನಗೆಲ್ಲ ಬೇಕಿತ್ತು, ಸೊ ನಾನು ತರಿಸಿದೆ. ಸೊ ನಿಮಗೆ ಬೇಕಿದ್ದರೆ ನೀವು ತರಿಸ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಉಂಟು.